ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪರವಾನಗಿ ಪಡೆಯದೆ ಆನ್ಲೈನ್ ಫಾರ್ಮಸಿಗಳು ಅನಧಿಕೃತವಾಗಿ ಔಷಧ ಮಾರಾಟವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಕರ್ನಾಟಕ ಔಷಧ ಚಿಲ್ಲರೆ ವ್ಯಾಪಾರಿಗಳು ಮತ್ತು ವಿತರಕರ ಸಂಘ ಅಂದ್ರೆ ಕೆಪಿಆರ್ಜಿಒ ನೈತಿಕ ಬೆಂಬಲವನ್ನು ನೀಡ್ತಾ ಇದೆ. ಸದ್ಯ ಆನ್ಲೈನ್ ವಹಿವಾಟು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿ ಅಧ್ಯಕ್ಷ ಸಿ ಜಯರಾಮ್ ಹಾಗೆ ವೀರೇಶ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಏನಿದು ಸರ್ ಔಷಧಿ ಬಗ್ಗೆ ನೀವು ಇಷ್ಟೊಂದು ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ದೀರಾ, ಏನಾಗ್ತಿದೆ? ಅಲ್ಲ, ಔಷಧಿ ಅಂತ ಏನಿಲ್ಲ ಮೇಡಮ್, ಇದು ನಾವು ಪಾರಂಪರಿಕವಾಗಿ ನಾವು ಮಾಡ್ಕೊ ಬರ್ತಾ ಇದ್ದೀವಿ. ಈ ಆನ್ಲೈನ್ ಬೇಸ್ ಏನು ಬರ್ತಾ ಇದೆ ಅದು ನಮ್ಮ ಆ್ಯಕ್ಟಲ್ಲಿ ಇಲ್ಲ. ಅದು ಸರ್ಕಾರ, ಯಾವುದೇ ಸರ್ಕಾರನೂ ಅದನ್ನು ವಿರೋಧ ಮಾಡಬೇಕು, ಬಂದ್ ಮಾಡಬೇಕು. ಅದು ನಾವು ನಿರಂತರವಾಗಿ ಆನ್ಲೈನ್ ವಿರುದ್ಧ ಎಲ್ಲ ಫಾರ್ಮಸಿಸ್ಟು ನಾವು ಹೋರಾಟ ಮಾಡ್ತಿದ್ದೀವಿ. ಅದು ಲೀಗಲ್ ಇಲ್ಲ ಅದು. ಸೊ ಅದಕ್ಕೆ ನಮಗೆ ಏನು ಆಲ್ ಇಂಡಿಯಾದವರು ಆವಾಗಲಿಂದನೂ ನಾವು ಕೋರ್ಟಲ್ಲೆಲ್ಲ ಕೇಸ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಈ ವಿಚಾರವಾಗಿ ಇದು ಸಾಕಷ್ಟು ಸರಿ ನಾವು 2010 ಬಂದ್ ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳ್ತಿರೋದು ಆನ್ಲೈನ್ ಏನಿದೆ ಸಂಪೂರ್ಣವಾಗಿ ಇಲ್ಲಿಗಲ್ ಇದೆ, ಅದನ್ನು ಬಂದ್ ಮಾಡಿ ಅಂತ ನಾವು ನಿರಂತರವಾಗಿ. ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮೆಡಿಸಿನ್ಗೆ ಡಿಪೆಂಡ್ ಆಗಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಈ ಬ್ಯುಸಿ ಲೈಫಲ್ಲಿ ಆನ್ಲೈನ್ ಮೆಡಿಸಿನ್ಗೆ ಭಾಳಷ್ಟು ಫೋಕಸ್ ಮಾಡ್ತಾರೆ. ಸೊ ಈಗ ಅದಕ್ಕೆ ಬೇಡ ಅಂದರೆ ಅದು ಯಾವ ರೀತಿ ಜನರನ್ನು ರೀಚ್ ಆಗುತ್ತೆ? ನಮ್ಮ ಏನಿದೆ ನಮ್ಮದು ಫಾರ್ಮಾ ಆ್ಯಕ್ಟಲ್ಲಿ ಇಲ್ಲ ಮೇಡಮ್. ಅದು ಆ್ಯಕ್ಚುಲಿ ನಾವು ಬೇರೆ ಥರ ಹಣ್ಣು ತರಕಾರಿ ತರಿಸ್ಕೊಂಡಂಗೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ವ್ಯಾಲ್ಯೂಯಬಲ್ ಪ್ರಿಸ್ಕ್ರಿಪ್ಷನ್ ಇರಬೇಕು. ಇವತ್ತು ನಾವು ಈಗ ಒಂದು ಡಾಕ್ಟ್ರು ನಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಿದ್ದಾರೆ ಅಂದರೆ ಆ ಪ್ರಿಸ್ಕ್ರಿಪ್ಷನ್ ಮೇಲೆ ನಾವು ಇಶ್ಯೂಡ್ ಸೀಲ್ ಹೊಡಿತೀವಿ. ಸೊ ಆ ದಿನಕ್ಕೆ ಅಷ್ಟೇ. ಆ ಲೀಗಲ್ ಆಥರೈಸ್ಡ್ ಡಾಕ್ಟ್ರದ್ದು ಪೂರ್ತಿ ಅವ್ರದ್ದು ಡೀಟೇಲ್ಸ್ ಇರುತ್ತೆ, ಅವ್ರದ್ದು ರಿಜಿಸ್ಟರ್ಡ್ ನಂಬರ್ ಇರಬೇಕು, ಪ್ರತಿಯೊಂದು ಇರಬೇಕು. ಇವತ್ತು ನಮ್ಮ ಕಾನೂನು ಏನಿದೆ, ಕಾನೂನು ಪ್ರಕಾರದಲ್ಲಿ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಯಾವುದೋ ಒಂದು ವಾಟ್ಸಪ್ಪಲ್ಲಿ ನಾವು ಯಾವುದೋ ಒಂದು ಚೀಟಿ ತೊಗೊಂಡು ಅದ್ರ ಮೇಲೆ ಬೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡಬೇಕಾಗಿರೋದೇನು ಲೀಗಲ್ ಇದೆಯಾ, ಆನ್ಲೈನಲ್ಲಿ ಹೆಂಗೆ ಲೀಗಲ್ ಮಾಡ್ಲಿಕ್ಕೆ ಆಯ್ತಿದೆ? ಯಾವುದೋ ಒಂದು ಹಳೆ ಚೀಟಿ ನಾನು ವಾಟ್ಸಪ್ ಮಾಡ್ತೀನಿ, ಅದು ಯಾವುದೋ ಒಂದು ಕಂಪ್ನಿ ಎಲ್ಲಿಂದನೋ ಕಳಿಸ್ಬಿಡ್ತಾರೆ. ಸೊ ಅದು ಹೆಂಗೆ ಲೀಗಲ್ ಆಗ್ಬಿಡುತ್ತೆ? ಸಾಧ್ಯನೇ ಇಲ್ಲ. ಅದು ಇದರಿಂದ ಸಾವು ನೋವುಗಳು ಜಾಸ್ತಿ ಆಗುತ್ತೆ ಅಂತ. ನೀವು ನನ್ನ ಹತ್ರ ಬಂದು ತೊಗೊಂಡ್ರೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಗ್ಯಾರಂಟಿ ಇರುತ್ತೆ, ನಾನು ಒಬ್ಬ ಫಾರ್ಮಸಿಸ್ಟ್, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಸೊ ನಿಮಗೆ ತೊಂದರೆ ಆದ ದಿನ ನಮ್ಮ ಹತ್ರ ಬಂದೇ ಬರ್ತಾರೆ. ಇವಾಗ ನೀವು ಬರದೇ ಇದ್ರು ಕಾನೂನು ರೀತಿಯಲ್ಲಿ ಏನಾದರೂ ಕ್ರಮ ಮಾಡ್ಬೋದು. ಈಗ ಆನ್ಲೈನಲ್ಲಿ ಯಾರು ಸಪ್ಲೈ ಮಾಡ್ತಾರೆ, ಅದಕ್ಕೆ ಕ್ವಾಲಿಫೈಡ್ ಪರ್ಸನ್ನೇ ಸರ್ವ್ ಮಾಡಬೇಕು. ನಿಮಗೆ ತಂದು ಕೊಡೋಣ ಕ್ವಾಲಿಫೈಡ್ ಪರ್ಸನ್ ಇರ್ತಾನ, ಯಾರು ಕೊಡ್ತಾರೆ? ಅದನ್ನೆಲ್ಲ ಚೆಕ್ ಮಾಡೋರು ಯಾರಿದ್ದಾರೆ? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಹೇಳ್ತಿದೆ, ಆನ್ಲೈನ್ ಯಾವಾಗಲೂ ನಿಷೇಧ ಇದೆ. ಸೊ ಆ ನಿಷೇಧನ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಆನ್ಲೈನ್ ಬೇಡ ಅಂತಲೇ ನಾವು ಹೇಳ್ತಾ ಇರೋದು. ಆನ್ಲೈನ್ ಬರೋದ್ರಿಂದ ಈ ಪಾರಂಪರಿಕ ಔಷಧಿಗಳೆಲ್ಲ ಮುಳುಗೋಗ್ತಿದ್ದಾರೆ. ಯಾರು ಹಳೆ ವ್ಯಾಪಾರಿಗಳು 100 ವರ್ಷದಿಂದ 80-70 ವರ್ಷದಿಂದ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತಿದೆ. ಆಮೇಲೆ ಕಾನೂನಲ್ಲಿ ಅವಕಾಶ ಇದ್ದರೆ ಮಾಡಲಿ. ಇಡೀ ದೇಶದಲ್ಲಿ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸೊ ಅದನ್ನು ಮಾಡೋದು ಬೇಡ ಅಂತ ಅಷ್ಟೇ ನಮ್ಮದು. ಆನ್ಲೈನ್ ಔಷಧ ಮಾರಾಟದಲ್ಲಿ ಏನು ಸರ್ ಗೊಂದಲ? ಈಗ ಆನ್ಲೈನಲ್ಲಿ ಔಷಧಗಳನ್ನು ಕೊಡಬಾರ್ದಂತ ಯಾವ ರೀತಿ ನಿಮ್ಮದು ಬೇಡಿಕೆ ಸರ್? ಮೇಡಮ್, ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ಯಾವುದೇ ಒಂದು ಏನು ಸರ್ವಿಸೋ ಇಲ್ಲ ವ್ಯಾಪಾರ ಮಾಡಬೇಕಾದ್ರೆ ಅದಕ್ಕೊಂದು ಮುದ್ರೆ ಅಂತ ಇರಬೇಕು. ಇದು ಔಷಧಿ ವ್ಯಾಪಾರ, ಇದು ವಸ್ತು ಅಲ್ಲ. ಇದು ಇಟ್ಸ್ ನಾಟ್ ಎ ಕಮಾಡಿಟಿ, ಇಟ್ಸ್ ಅ ಲೈಫ್ ಸೇವಿಂಗ್ ಡ್ರಗ್. ಇದಕ್ಕೊಂದು ಇಲಾಖೆ ಇದೆ, ಇದಕ್ಕೊಂದು ಸಚಿವಾಲಯ ಇದೆ. ಇದು ಬಹು ಮುಖ್ಯವಾದ ಒಂದು ನೀವು ಗಮನಿಸಬೇಕಾಗಿರೋದು. ಈ ಆನ್ಲೈನ್ ಅಂದರೆ ಅದಕ್ಕೊಂದು ಮುದ್ರೆನೇ ಇಲ್ಲ. ಅದಕ್ಕೆ ಏನು ನಮ್ಮ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ನಾವು ಲೈಸೆನ್ಸ್ ತೊಗೊಂಡು, ನಮ್ಮ ಸ್ನೇಹಿತರು ಹೇಳ್ದಂಗೆ, ನಮ್ಮ ಹಿರಿಯ ಉಪಾಧ್ಯಕ್ಷ ಈಗ ಸಲಹೆಗಾರ ಹೇಳ್ದಂಗೆ ನಾವು ಲೈಸೆನ್ಸ್ ಪ್ರೆಮಿಸಸ್ಸಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀವಿ ಅಲ್ವಾ? ಹಾಗಾಗಿ ಅವ್ರಿಗೆ ಯಾವುದೇ ಒಂದು ಎಂಟಿಟಿ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇದುವರೆಗೂ ಆನ್ಲೈನ್ ಮಾಡಿ ಅಂತ ಅವರಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ. ಅವರೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸಾರ್ವಜನಿಕರಿಗೆ ಒಂದು ಔಷಧಿ ಸಿಗಬೇಕಂದ್ರೆ ಅವರು ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್, ಯಾರು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗ್ತಾನೆ, ಅವರು ಫಿಸಿಕಲಾಗಿ ಚೆಕ್ ಮಾಡ್ತಾರೆ, ಒಂದು ಅಥೆಂಟಿಕ್ ಪ್ರಿಸ್ಕ್ರಿಪ್ಷನ್ ಅಂತ ಕೊಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಅವರು ಯಾವುದೋ ಒಂದು ಅವರು ನಿಯರೆಸ್ಟ್ ಅವ್ರು ಬೇಕಾದ ಒಂದು ಸಾಂಪ್ರದಾಯಿಕ ಶಾಪ್ ಹೋಗ್ತಾರೆ, ಮೆಡಿಕಲ್ ಸ್ಟೋರ್ಗೆ. ಅಲ್ಲಿ ಒಂದು ಫಾರ್ಮಸಿಸ್ಟ್ ಸೂಪರ್ವಿಷನ್ ಮೇರೆಗೆ ಔಷಧಿನ ಪರಿಶೀಲಿಸಿ ಫೇಸ್ ಟು ಫೇಸ್ ಕೊಡ್ತಾರೆ ಅವರಿಗೆ. ಏನು ಅದರಲ್ಲಿ ಕಂಟೆಂಟ್ ಇದೆ, ಯಾವ ರೀತಿ ತೊಗೋಬೇಕು, ಅವರು ಇದ್ರಲ್ಲಿ ನೀರಲ್ಲಿ ತೊಗೋಬೇಕಾ, ಹಾಲಲ್ಲಿ ತೊಗೋಬೇಕಾ, ಖಾಲಿ ಹೊಟ್ಟೆಲಿ ತೊಗೋಬೇಕಾ, ಊಟ ಆದಮೇಲೆ ತೊಗೋಬೇಕಾ ಅಂತೆಲ್ಲ ಹೇಳ್ತಾರೆ ಯಾರು ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು. ಈಗ ಇವರು ಏನು ಮಾಡ್ತಾ ಇದ್ದಾರೆ, ಆನ್ಲೈನ್ ಫಾರ್ಮಸಿಯವರು, ಅವ್ರಿಗೆ ಇನ್ನೂ ಅವರಿಗೆ ಸರ್ಕಾರ ಯಾವುದೇ ಮಾನ್ಯತೆ ಕೊಟ್ಟಿಲ್ಲ. ಆದರೂ ಸಹ ಅನಧಿಕೃತವಾಗಿ ಇವರು ಎಲ್ಲೂ ಒಂದು ಕಡೆ ಸರ್ ಜನಸಾಮಾನ್ಯರಿಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಆನ್ಲೈನಲ್ಲಿ ಅಂತ ಹೇಳ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಡಾಕ್ಟರ್ ಹತ್ರ ಹೋಗಿ ತದನಂತರ ಅವರು ಕೊಡುವಂಥ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇರೆಗೆ ಒಂದು ಆರ್ಡರ್ ಮಾಡ್ತಾರೆ. ಬಟ್ ಡಿಸ್ಕೌಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಜನಸಾಮಾನ್ಯರಿಗೆ ಹೇಗೆ ಬದಲಾಗಬೇಕು? ಮೇಡಮ್, ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ. ರಿಯಾಯಿತಿ ಅನ್ನೋದು ಸಾರ್ವಜನಿಕರಿಗೆ ತುಂಬ ಪ್ರಿಯವಾದ ಒಂದು ವಿಚಾರ. ಹಾಗಾಗಿ ನಮ್ಮ ಜೀವ ರಿಯಾಯಿತಿಕ್ಕಿಲ್ಲ ಮೇಡಮ್, ನಮ್ಮ ಜೀವ ಇಲ್ಲ ಮೇಡಮ್. ಡ್ರಗ್ಗು ಯಾಕೆಂದರೆ ನಮಗೆ ಯಾವುದೋ ಒಂದು 50% ಡಿಸ್ಕೌಂಟ್ ಕೊಡ್ತಾರೆ ಅಂತ ಯಾವುದೋ ತಿಂದು ನಾವು ನಮ್ಮ ಜೀವನ ಕಳ್ಕೊಳ್ಳೋಂಥ ಒಂದು ಇದಾಗುತ್ತಲ್ಲ ಮೇಡಮ್. ಸಾರ್ವಜನಿಕರ ಒಂದು ಜೀವ ತುಂಬ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಇದರಲ್ಲಿ ಡಿಸ್ಕೌಂಟು ಕೊಡಬೇಡಿ ಅಂತ ನಾವೆಲ್ಲೂ ಹೇಳಿಲ್ಲ.
ಅವರ ಒಂದು ಏನು ಮಾರ್ಜಿನ್ ಇಟ್ಕೊಂಡು ಗ್ರಾಹಕರಿಗೆ ಅವರವರು 4 ಕೂಡ ಮಧ್ಯೆ ಅವರು 4 ವಾಲ್ಸಲ್ಲಿ ನಮ್ಮ ಅವ್ರು ಏನಾದ್ರು ಮಾಡಿಕೊಡ್ಲಿ. ಆದರೆ ಸರ್ಕಾರ ನಿಗದಿ ಮಾಡಿದೆ, ಏನು ನಮ್ಮ ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ NPP ಅಂತಿದೆ, ಅದು ಒಂದು ನಮಗೆ ಒಂದು ಪ್ರೈಸ್ ಫಿಕ್ಸ್ ಮಾಡಿದೆ. ಶೆಡ್ಯೂಲ್ ಡ್ರಗ್ಸು, ನಾನ್ ಶೆಡ್ಯೂಲ್ ಡ್ರಗ್ಸ್ ಅಂತ 2 ವರ್ಗಗಳಿದೆ ನಮ್ಮಲ್ಲಿ. ಶೆಡ್ಯೂಲ್ ಡ್ರಗ್ಸ್ಗೆ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೀನಿ, 16% ಮಾರ್ಜಿನ್ನು. ತಮಗೆ ಪರ್ಚೇಸ್ ಬಿಲ್ ಸಹ ತೋರ್ಸಕ್ಕೆ ರೆಡಿ ಇದೆ ನಾವು. ನಾನ್ ಶೆಡ್ಯೂಲ್ಗೆ 20% ಇರುವಂಥದ್ದು. ನಮಗೆ ಆಗ ಲೆಕ್ಕ ಹಾಕೊಳ್ಳಿ, ಸಾಂಪ್ರದಾಯಿಕ ಔಷಧ ವ್ಯಾಪಾರ ಸಿಗೋದೇ 16 and 20, ಆವ್ರೇಜ್ ಎಷ್ಟು ಸಿಗ್ಬೋದು ಮೇಡಮ್ ನಿಮಗೆ? ಅದು ಎಲ್ಲ ಅರ್ಧ ಆವ್ರೇಜ್ ಹೇಳಿ ನೀವೇ, ಎಷ್ಟು ಸಿಗ್ಬೋದು? ಇತ್ತು ಇವರ ಮಾತಂದ್ರೆ ಸಾಂಪ್ರದಾಯಿಕ ಮೆಡಿಸಿನ್ಗಳಿಗೆ ಜಾಸ್ತಿ ಫೋಕಸ್ ಮಾಡಬೇಕು ಔಷಧ ವ್ಯಾಪಾರಿಗಳೇ ಅನ್ನೋದು ಇವರ ಮಾತಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.